ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಒಂದು ವಾಕ್ಯ ಹೋಗೋಣ. ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಅದರಲ್ಲಿ 11ನೇ ವಚನವಾಗಿದೆ. ಈ ವಿಷಯವಾಗಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಹಾಲೆಲೂಯಾ. ಇಲ್ಲಿ ವೃದ್ಧಿಯಾಗುವವರ ಕ್ರಿಸ್ತರಿಗೆ, ಆದರೆ ದೇವರಲ್ಲಿ ಅಭಿವೃದ್ಧಿ ಕಾಣುವಂತ ಕ್ರಿಸ್ತರಿಗೆ ಹೇಳಬೇಕಾದ ಒಂದು ವಾಕ್ಯ ಸಂದೇಶ, ಎಚ್ಚರಿಕೆಯ ಮಾತು ದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ಇಲ್ಲಿ ಕಿವಿ ಕೇಳಲಾರದೆ ಮಂದಾಗಿರುವುದರಿಂದ ಅದು ಹೇಳಕ್ಕೆ ಕಷ್ಟವಾಗಿದೆ. ಯಾಕೆ ಈ ಮಾತು ದೇವರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇಷ್ಟರೊಳಗೆ ನೀವು ದೇವರ ಆಲಯದಲ್ಲಿ ಪ್ರಾರ್ಥನೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇಷ್ಟರೊಳಗೆ ನೀವು ಬೋಧಕರಾಗಬೇಕಾಗಿತ್ತಲ್ಲ. ಹಾಲೆಲೂಯಾ. ಬೋಧಕರು ಅಂತಂದ್ರೆ ದೈವ ಜ್ಞಾನದಲ್ಲಿ ಹೆಚ್ಚು ಬೆಳಿಬೇಕಾಗಿತ್ತು. ಆದರೆ ನೀವು ಇದ್ದಾಗೆ ಇದ್ದು ಕೂತುಕೊಂಡು ಮಾತ್ರವೇ ನೀವು ಕೇಳುವಂತವರಾಗಿದ್ದೀರಿ ಹೊರತು ನೀವು ಇದನ್ನ ಗ್ರಹಿಸ್ಕೊಳ್ಳಕ್ಕೆ ಆಗುತ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದ್ರೆ, ಆದ್ದರಿಂದ ಅದನ್ನು ವಿವರಿಸಲು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ಇನ್ನು ಇಷ್ಟರೊಳಗೆ ನೀವು ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಯ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ಹಾಲೆಲೂಯಾ. ಸೇವಕರು ಎಷ್ಟು ಪಾಠ ಹೇಳಿಕೊಟ್ಟರು ನಿಮಗೇನು? ಇಲ್ಲಿ ಕೇಳುವುದು, ಇಲ್ಲಿ ಬಿಡುವುದಾಗಿದೆಯಲ್ಲ. ಹಾಲೆಲೂಯಾ. ಬೇರೆ ಊರಿಂದೆಲ್ಲ ಪ್ರಪಂಚದ ಜ್ಞಾನಗಳೆಲ್ಲ ಉಂಟು, ಆದರೆ ದೈವ ಜ್ಞಾನವನ್ನು ಇಲ್ಲಿ ಕೇಳಿ ಇಲ್ಲಿ ಬಿಡುವಂತವರೇ ಇದೆಷ್ಟು ಮಾತ್ರ ನೀವು ನಂಬೋರಾಗಿದ್ದೀರೋ ನನಗೆ ಗೊತ್ತಿಲ್ಲ ಪ್ರಿಯರೇ. ಆಲಯದಲ್ಲಾಗಿರ್ಲಿ, ಸ್ವಯಂ ನೀವು ಪ್ರಾರ್ಥನೆ ಮಾಡುವುದಾಗಿರ್ಲಿ, ನಿಮ್ಮ ಭವನದಲ್ಲಾಗಿರ್ಲಿ, ಪ್ರಾರ್ಥನೆ ಮಾಡುವಾಗ ದೇವರಿಗೆ ದಿನೇ ದಿನೇ ಮಾರ್ಪಟ್ಟು, ಸ್ವಾಮಿ ಹೇಳ್ತಾರೆ, ದಿನೇ ದಿನೇ ಮಾರ್ಪಟ್ಟು ನೀವು ಬದಲಾಗಬೇಕು. ಹಾಲೆಲೂಯಾ. ಬದಲಾಗದೆ ಹೋದರೆ ನೀವು ನನ್ನಲ್ಲಿ ಫಲ ಕೊಡುವುದಿಲ್ಲ ಎಂಬುದಾಗಿ ಅರ್ಥ, ಬೇರೇನೂ ಇಲ್ಲ. ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನೀವು ಫಲ ಕೊಡ್ಲಿಲ್ಲ ಅಂತಂದ್ರೆ ನೀವು ಏನಕ್ಕೂ ಉಪಯೋಗ ಇಲ್ಲ, ದೇವರ ರಾಜ್ಯಕ್ಕೆ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ಮನೇಲಾಗಿರ್ಲಿ, ಒಂದು ಫಾರ್ಮ್ ಹೌಸ್ ಅಲ್ಲಾಗಿರ್ಲಿ, ಒಂದು ಯಾವ್ದಾರು ಒಂದು ಬೆಳೆಸುವುದಾದರೆ ಅದಕ್ಕೆ ತಕ್ಕ ಕಾಲಕ್ಕೆ ನೀರು ಗೊಬ್ಬರಗಳನ್ನು ಹಾಕಿ ಹೇಗೆ ಬೆಳೆಸ್ತೀವೋ, ಹಾಲೆಲೂಯಾ, ಅದೇ ರೀತಿಯಾಗಿ ಈ ದೇವರ ವಾಕ್ಯ, ಈ ಸಂದೇಶವನ್ನು ಧ್ಯಾನ ಮಾಡಿ, ಅದನ್ನ ಓದಿ ಧ್ಯಾನ ಮಾಡಿ ಅದ್ರ ಪ್ರಕಾರ ಜೀವಿಸಿರಿ ಅಂತ ದೇವ್ರು ಹೇಳ್ತಾರೆ. ಜೀವಿಸಿ ಮುಂದೆ ಮುಂದೆ ದಾಟಿ ಬನ್ರಿ. ಅದಕ್ಕೆ ಹೇಳ್ತಾರೆ, ಇಷ್ಟರೊಳಗೆ ನೀವು ಬೋಧಕರು ಅಂದ್ರೆ ಸೇವಕರಾಗಬೇಕಾಗಿತ್ತು. ಅಂದ್ರೆ ಅರ್ಥ, ಬೋಧನೆ ಇನ್ನೊಬ್ಬರಿಗೆ ನೀವು ಬೋಧನೆ ಮಾಡಬೇಕಿತ್ತು. ನೀವೇನ್ ಮಾಡ್ತಾ ಇದ್ದೀರಿ? ಊರಿಂದೆಲ್ಲ ಮಾತುಗಳನ್ನ ಈ ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳೆಲ್ಲ ಇದೆ, ಬೇಕಾದಷ್ಟಿದೆ. ದೈವ ಜ್ಞಾನ ಮಾತ್ರ ಇಲ್ಲ. ಅದಕ್ಕೆ ದೇವರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇಷ್ಟರೊಳಗೆ ಬೋಧಕರಾಗಬೇಕಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯುವರೇ ಹೊರತು ಗಟ್ಟಿ ಆಹಾರವನ್ನು ತಿನ್ನತಕ್ಕವರ ಅಲ್ಲ. ಹಾಲೆಲೂಯಾ. ಇನ್ನೂ ನೀವು ಹಾಲು ಕುಡಿಯುವರೇ ಹೊರತು ಗಟ್ಟಿ ಪದಾರ್ಥವನ್ನು ತಿನ್ನಲಿಕ್ಕೆ ಇಲ್ಲ. ಹಾಲೆಲೂಯಾ. ನೀವಿನ್ನೂ ಇಷ್ಟು ವರ್ಷಗಳ ಕಾಲ ಆದ್ರೂ ಆಲಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಕೇಳಿಕೊಂಡು ವಾಕ್ಯಗಳನ್ನ ಕೇಳಿಕೊಂಡು ಇದ್ರೊಳಗೆ ಬೆಳಿಬೇಕಾಗಿದೆ ಹೊರತು
ಲೋಕದಲ್ಲಿ ಬೆಳೀತಾ ಇದ್ದೀರಿ ಹೊರತು ದೈವ ಜ್ಞಾನದಲ್ಲಿ ಇಲ್ಲ ಅಂತ ಅರ್ಥ. ಹಾಲೆಲೂಯ. ಅದಕ್ಕಾಗಿ ದೇವರು ಕರೆದಿಲ್ಲ. ದೇವರು ಈ ರೀತಿಯಾಗಿ ನಾವು ಇರುವುದಾದರೆ ಕಡೆ ಗಳಿಗೆಯಲ್ಲಿ ಒಂದು ದಿವಸ ಕೈ ಬಿಡಲ್ಪಡ್ತೀವಿ ಪ್ರಿಯರೇ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗಾಗಿ ಇನ್ನು ಕೆಳಗಡೆ ಅನೇಕ ವಾಕ್ಯಗಳಿದೆ. ಗಟ್ಟಿ ಪದಾರ್ಥವನ್ನು ತಿನ್ನತಕ್ಕವರಲ್ಲ, ಹಾಲು ಬೇಕಾದರೂ ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲದವನಾಗಿದ್ದೇನೆ. ಅಲ್ಲೇ ನೀತಿ ಅಂದ್ರೆ ದೇವರ ವಾಕ್ಯದಲ್ಲಿ ನಮಗೆ ಅನುಭವವೇ ಇಲ್ಲ. ಹಾಲೆಲೂಯ. ಹಾಲು ಕುಡಿಯುವರೆ ಹೊರತು ಗಟ್ಟಿ ಪದಾರ್ಥ ತಿನ್ನಕ್ಕೆ ಇಲ್ಲ. ಆದರೆ ಬರೀ ವಾಕ್ಯಗಳನ್ನ ಕೇಳಿ ಕೈ ಬಿಡುವಂಥವರು, ಗಟ್ಟಿ ಪದಾರ್ಥವನ್ನು ತಿಂದು 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 ಗಟ್ಟಿಯಾಗಿ ದೇವರಲ್ಲಿ ಸ್ಥಿರಚಿತ್ತನಾಗಿ ಧೈರ್ಯದಿಂದ ನಿಂತುಕೊಳ್ಳುವಂಥವರು ಎಷ್ಟು ಜನ ಇದ್ದೀರಿ? ಎಷ್ಟು ಆತ್ಮಗಳನ್ನ ಗಳಿಸಿದ್ದೀರಿ? ಎಷ್ಟು ಆತ್ಮಗಳನ್ನ ನೀವು ಸುವಾರ್ತೆ ಮುಖಾಂತರ ದೇವರ ಒಂದು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗೋದು ಆಮೇಲೆ, ಆದರೆ ದೇವರ ಸುವಾರ್ತೆಯನ್ನು ಎಷ್ಟು ಜನಕ್ಕೆ ನೀವು ಹೇಳಿಕೊಟ್ಟಿದ್ದೀರಿ? ಎಲ್ಲ ಲೆಕ್ಕ ಕೇಳುವಂಥವ್ರಾಗಿದ್ದಾರಲ್ಲ. ತಿರುಗಿ ಬರ್ತಾನೆ ಯೇಸು ಸ್ವಾಮಿ ಲೆಕ್ಕ ಕೇಳುತ್ತಾನ. ತಿರುಗಿ ಬರ್ತಾನೆ ಯೇಸು ಸ್ವಾಮಿ ಲೆಕ್ಕ ಕೇಳುತ್ತಾನ. ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ನೀಡುತ್ತಾನ. ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ನೀಡುತ್ತಾನ. ಯೇಸು ನ್ಯಾಯ ನೀಡುತ್ತಾನ. ಯೇಸು ನ್ಯಾಯ ನೀಡುತ್ತಾನ ಅಂತೇಳಿ ಭಕ್ತರು ಹಾಡಿನ ಮುಖಾಂತರ ದೇವರ ನಾಮವನ್ನು ಮಹಿಮೆ ಪಡಿಸಿದ್ದಾರೆ. ಹಾಗಾಗಿ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಮಗೆ ತಿಳಿತದೆ ನಾವು ಎಲ್ಲಿದ್ದೇವೆ, ದೇವರಲ್ಲದೀವೋ, ದೇವರಲ್ಲಿ ಹೆಸರಿಗೆ ಮಾತ್ರ ನೀತಿವಂತರಾಗಿ ಬದುಕ್ತಾ ಇದ್ದೇವೋ, 1% 2% ದೇವರಲ್ಲಿದ್ದು 8% 9% ನಾವು ಲೋಕದಲ್ಲಿದ್ದೀವೋ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ದಿನೇ ದಿನೇ ನೀವು ಮಾರ್ಪಟ್ಟು ಬದಲಾಗಲೇಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಯೇಸು ಸ್ವಾಮಿ ಹೆಸರಿನಲ್ಲಿ ಬದುಕಬೇಕು. ಯೇಸು ಸ್ವಾಮಿ ಹೆಸರಿನಲ್ಲೇ ಈ ಲೋಕವನ್ನು ಕಡೆಗಾಣಿಸಬೇಕು. ಆವಾಗಲೇ 12 ಆ ದೇವರ ಯೇಸು ಸ್ವಾಮಿ ಆ ಶಿಷ್ಯಂದರು ಹೇಗೆ ಈ ಲೋಕದಲ್ಲಿ ಹೇಗೆ ಜೀವಿಸಿದರು, ಹೇಗೆ ಈ ಲೋಕವನ್ನು ಬಿಟ್ಟಿರು ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಹಾಲೆಲೂಯಾ. ಇವತ್ತು ನಮಗೆ ಐಷಾರಾಮಿ ಜೀವನ ಬೇಕಾಗಿದೆ. ಈ ಲೋಕದಲ್ಲಿ ನಮಗೆ ದೇವರ ವಾಕ್ಯವನ್ನು ಕೇಳ್ಬಿಟ್ಟು ಬಿರಿಯ ಆಶೀರ್ವಾದ, ಅಯ್ಯೋ ನನಗೆ ಕಾರ್ ಬೇಕು, ನನಗೆ ಬಂಗಲೆ ಬೇಕು, ಹಾಲೆಲೂಯಾ. ಆದ್ರೆ ಇವೆಲ್ಲ ಎಲ್ಲಿ ತೊಗೊಂಡೋಗ್ತೀಯ ಪ್ರಿಯನೇ? ಮನೆ ಮೇಲೆ ಮನೆ ಕಟ್ಟಬೇಕು, ಬೇಕು ನಿಜ, ಓವರ್ ಆಗಿ ಬೇಡ. ಇವತ್ತು ಒಂದು ಮನೆ ಕೊಟ್ಟಿದ್ದಾನೆ, ಒಂದು ಗಾಡಿ ಕೊಟ್ಟಿದ್ದಾನೆ, ಇನ್ನು ದೇವ್ರು ಕೊಟ್ಟಿದ್ದಾನೆ, ದೇವ್ರು ತೆಗೆದುಕೊಂಡಿದ್ದಾನೆ, ದೇವ್ರು ನಮಗೆ ಸ್ತೋತ್ರವಾಗಲಿ ಅಂತ ಯೋಬನಂತ ಹೇಳುವಂಥವ್ರು ಎಷ್ಟು ಜನ ಇದ್ದೀರಿ? ಹಾಲೆಲೂಯಾ. ಹಾಗಾಗಿ ಅತಿಯಾಸೆ ಮಾಡೋದಕ್ಕಿಂತ ಹೆಚ್ಚಾಗಿ ದೇವರ ನಂಬಿಕೆಯಲ್ಲಿ ನೀವು ಎಷ್ಟು ಜನ ಇದ್ದೀರಿ? ಈ ಐಷಾರಾಮಿ, ಈ ಭೋಗಗಳು ಬಹಳ ವರ್ಷಗಳಲ್ಲ. ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಹೇಳ್ತದೆ, ಈ ಭೂಮಿಯನ್ನ ನಾನು ಒಂದು ಮರದ ರೀತಿ ಅಲ್ಲಾಡಿಸಿ ಬಿಡ್ತೇನೆ, ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ನಿಲ್ಲುವುದಿಲ್ಲ. ಹಾಲೆಲೂಯಾ. ಏನ್ ಮನೆ ಕಟ್ತೀವಿ, ವಾಸ್ತವಗಳನ್ನ ಮಾಡ್ತೀವಿ, ಈ ಕಡೆ ಬಾತ್ರೂಮು, ಆ ಕಡೆ ಆ ಕಿಚನ್ ರೂಮು. ಹಾಲೆಲೂಯಾ. ಇಲ್ಲ ಪ್ರಿಯರೇ, ದೇವರಿಗಾಗಿ ನಿಲ್ಲುವಂಥವನಿಗೆ ಎಂದಿಗೂ ಆಶಾಭಂಗ ಆಗುವುದೇ ಇಲ್ಲ. ಅದಕ್ಕೆ ಅಷ್ಟು ಜನ ಶಿಷ್ಯಂದರು ದೇವರು ಮಾದರಿಯನ್ನ ತೋರಿಸಿದ್ದಾರೆ ನಮಗೆ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಹಿಂದೆ ಬರುವವನು ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ಬರಲಿ. ಹಾಲೆಲೂಯಾ. ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ ಅಂದ್ರೆ ಏನು? ನಿನ್ನ ಕಷ್ಟ, ದುಃಖ, ರೋಗ, ಸಮಸ್ಯೆ ಎಲ್ಲ ಹೊತ್ತುಕೊಂಡು ಬರಲಿ.
ಇವೆಲ್ಲನೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇವೆಲ್ಲ ಅನುಭವಕ್ಕೆ ದೇವರು ತರ್ತಾರೆ. ಅದಕ್ಕೆ ಕಡೇವರೆಗೂ ತಾಳಿಕೊಳ್ಳುವನು, ರಕ್ಷಣೆ ಹೊಂದುವನು, ಅವನಿಗೆ ಜೀವ ಎಂಬ ಜಯಮಾಲೆ ದೊರಕುವುದು ಅಂತ. ಹಾಲೆಲೂಯ. ಅದಕ್ಕಾಗಿ ನಾವು ಕ್ರಿಸ್ತನಲ್ಲೇ ನಾವು ಪ್ರಯಾಸ ಪಡುವುದು ಎಂದು ವ್ಯರ್ಥ ಆಗುವುದಿಲ್ಲ. ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಕರ್ತನೇ, ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಪ್ರತಿ ಸಲ ನಮಗೆ ಸ್ವಾಮಿ ವಾಕ್ಯದೊಂದಿಗೆ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದ್ದೀವಿ. ಏಕೆಂದರೆ ಸ್ವಾಮಿ, ನಿಮ್ಮ ಸಮಯ ಬಹಳ ದೂರ ಇಲ್ಲ ದೇವರೇ, ಸಮೀಪವಾಗಿದೆ ಎಂಬುದಾಗಿ ಸ್ವಾಮಿ ದೇವರೇ, ಅನೇಕ ವಾಕ್ಯಗಳು ಸ್ವಾಮಿ, ಸೂಚಕ ಕಾರ್ಯಗಳು ಸ್ವಾಮಿ ನೀವು ತೋರಿಸಿಕೊಡೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಡ್ತೀವಿ ಸ್ವಾಮಿ. ಅದಕ್ಕಾಗಿ ಸ್ವಾಮಿ, ಈ ಲೋಕದಲ್ಲಿ ನಾವು ಕಷ್ಟಪಟ್ಟು ದುಡಿಯೋದಕ್ಕಿಂತ ಹೆಚ್ಚಾಗಿ ಪರಲೋಕದ ಒಂದು ದರ್ಶನ ಭಾಗ್ಯವನ್ನು ಇಟ್ಟುಕೊಂಡು ಭೂಮಿ ಮೇಲೆ ಬದುಕಿರಿಯಿಂದ ಎಂಬುದಾಗಿ ನೀವು ತೋರಿಸ್ಕೊಡ್ತೀರಿ. ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಸಹೋದರ ಸಹೋದರಿ ನೇಮಿಸಿ ನಿಮ್ಮ ಕರುಗಳನ್ನು ಒಪ್ಪಿಸ್ಕೊಡ್ತೇನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ತೇನೆ, ಪರಲೋಕದ ತಂದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಿ.